ರಾಜ್ಯಪಾಲ ವರ್ಸಸ್ ಸರ್ಕಾರ ಜಟಾಪಟಿ. ಉಭಯ ಸದನದಲ್ಲಿ ವಾಕ್ಸಮರ ರಣರಣ. ಪರಿಷತ್ನಲ್ಲಿ ಹರಿಪ್ರಸಾದ್ ವಿರುದ್ಧ ಬಿಜೆಪಿ ಕೆಂಡ. ರಾಜ್ಯಪಾಲರ ಕ್ಷಮೆಗೆ ಕಾಂಗ್ರೆಸ್ ಪಟ್ಟು. ನಿನ್ನೆ ಜಂಟಿ ಅಧಿವೇಶನದಲ್ಲಿ ನಡೆದ ಘಟನೆ ಕಾಂಗ್ರೆಸ್ ಬಿಜೆಪಿ ನಡುವಿನ ಕದನಕ್ಕೆ ವೇದಿಕೆಯಾಗಿದೆ. ರಾಜ್ಯಪಾಲರು ಪೂರ್ಣ ಭಾಷಣ ಮಾಡದೆ ಒಂದೇ ನಿಮಿಷದಲ್ಲಿ ಮುಗಿಸಿದ್ದಕ್ಕೆ ಕಾಂಗ್ರೆಸ್ ನಿಗಿನಿಗಿ ಎನ್ನುತ್ತಿದೆ. ಇತ್ತ ರಾಜ್ಯಪಾಲರು ತೆರಳುವಾಗ ಅಡ್ಡ ಹಾಕಿದ ಹರಿಪ್ರಸಾದ್ ಸೇರಿದಂತೆ ಹಲವರ ಅಮಾನತಿಗೆ ಬಿಜೆಪಿ ಪಟ್ಟು ಹಿಡಿದಿದೆ. ವಿಧಾನ ಪರಿಷತ್ ಆರಂಭವಾಗ್ತಿದ್ದಂತೆ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪ್ರಸ್ತಾಪಿಸಿ ರಾಜ್ಯಪಾಲರನ್ನ ಅಡ್ಡಗಟ್ಟಿದ ಗೂಂಡಾಗಳು ಎಂದು ಕಿಡಿಕಾರಿದ್ರು. ಇದೇ ವೇಳೆ ಹರಿಪ್ರಸಾದ್ ವರ್ಸಸ್ ಬಿಜೆಪಿ ಸದಸ್ಯರ ನಡುವೆ ಹಿಗ್ಗಾಮುಗ್ಗ ವಾಕ್ಸಮರವೂ ನಡೆಯಿತು. ಬಿಜೆಪಿಯವರು ಲಫಂಗಗಳು ಎಂದು ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ರು. ಸದನದ ಗೌರವದ ಪ್ರಶ್ನೆ ಇದು. ಸಭಾಧ್ಯಕ್ಷರೇ, ಸದನದ ಗೌರವದ ಪ್ರಶ್ನೆ ಇದು. ಇತ್ತ ಸಭಾಪತಿ ಎರಡೂ ಕಡೆಯಿಂದ ಮನವಿ ಬಂದಿದೆ, ನಾನು ಪರಿಶೀಲಿಸುತ್ತೇನೆ ಎಂದು ಹೇಳಿದ್ರು. ಆದರೆ ಬಿಜೆಪಿ ಜೆಡಿಎಸ್ ಸದಸ್ಯರು ಪಟ್ಟು ಸಡಿಲಿಸದೆ ಹರಿಪ್ರಸಾದ್ ಅಮಾನತಿಗೆ ಆಗ್ರಹಿಸಿದ್ರು. ಇದೇ ವೇಳೆ ಕೊತ್ವಾಲ್ ಶಿಷ್ಯನ ಗೂಂಡಾಗಿರಿ ಅಂತ ಬಿಜೆಪಿ ಸದಸ್ಯ ಕೇಶವ್ ಪ್ರಸಾದ್ ಕೆರಳಿಸಿದ್ರು. ಇಡೀ ಪರಿಷತ್ನಲ್ಲಿ ರಣರಂಗ ವಾತಾವರಣ ನಿರ್ಮಾಣವಾಗಿ 2 ಸಲ ಕಲಾಪ ಮುಂದೂಡಬೇಕಾದ ಸನ್ನಿವೇಶ ನಿರ್ಮಾಣ ಆಯಿತು. ಸದನದ ಗೌರವ ಇದು. ಸದನದ ಗೌರವ ರಾಷ್ಟ್ರಗೀತೆಗೆ ಅಪ್ಪನ ಮಾಡಿದ್ದಾರೆ. ಭ್ರಷ್ಟಾಚಾರಿಗಳ ಪಾರ್ಟಿ, ಅತ್ಯಾಚಾರಿಗಳ ಪಾರ್ಟಿ, ಲಂಚಗೆಟ್ಟವರು, ತ್ರಿವರ್ಣ ಧ್ವಜಕ್ಕೆ ಗೌರವ ಕೊಡ್ತಾ ಇರೋರು, ಸಂವಿಧಾನಕ್ಕೆ ಗೌರವ ಕೊಡ್ತಾ ಇರೋರು, ಇವರಿಂದ ನಾವು ಕಲಿಬೇಕಾ? ಪೋಸ್ಕೋ ಕೇಸಲ್ಲಿ ಇರ್ತಕ್ಕಂಥ ನಾಯಕರಿಗೆ ಗೂಢರಾಜ್ಯ ವಹಿಸ್ತಾ ಇದ್ದಾರೆ. ವಿಧಾನಸಭೆಯಲ್ಲೂ ಗದ್ದಲ ಕೋಲಾಹಲ. ಗಲಾಟೆ ಮಾಡಿದವರ ಸಸ್ಪೆಂಡ್ಗೆ ಬಿಜೆಪಿ ಪಟ್ಟು. ರಾಜ್ಯಪಾಲರ ನಡೆ ಖಂಡಿಸಿದ ಸಿದ್ದರಾಮಯ್ಯ. ರಾಜ್ಯಪಾಲರ ಭಾಷಣ ಮೇಲಿನ ಚರ್ಚೆ ವೇಳೆ ವಿಧಾನಸಭೆಯಲ್ಲೂ ಗದ್ದಲ ಕೋಲಾಹಲ ಸೃಷ್ಟಿಯಾಗಿತ್ತು. ಆಡಳಿತ ಮತ್ತು ವಿಪಕ್ಷಗಳ ನಡುವೆ ವಾಕ್ಸಮರ, ಟೀಕೆ, ನಿಂದನೆಗೂ ವೇದಿಕೆಯಾಯಿತು. ಕಲಾಪ ಆರಂಭವಾದಾಗ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ರಾಜ್ಯಪಾಲರಿಗೆ ಕಾಂಗ್ರೆಸ್ ಸದಸ್ಯರು ಅಗೌರವ ತೋರಿದ್ದಾರೆ. ಅವರ ವಿರುದ್ಧ ಶಿಸ್ತು ಕ್ರಮ ಆಗಬೇಕು, ಸಸ್ಪೆಂಡ್ ಆಗಬೇಕು, ಸ್ಪೀಕರ್ ರೂಲಿಂಗ್ ಕೊಡಬೇಕು ಎಂದು ಆಗ್ರಹಿಸಿದ್ರು. ಇದೇ ವೇಳೆ ಶಾಸಕ ಸುನೀಲ್ ಕುಮಾರ್ ಇದು ಗೂಂಡಾ ಸರ್ಕಾರ ಎಂದಾಗ ಕಾಂಗ್ರೆಸ್ನವರನ್ನ ಕೆರಳಿಸಿತ್ತು. ಈ ವೇಳೆ ಸದನದಲ್ಲಿ ಜಟಾಪಟಿ ಜೋರಾಗಿ ಮಾತಿನ ಚಕಮಕಿ ನಡೆಯಿತು. ಈಗ ಅವತ್ತು ಅವರು ಮೂವ್ ಮಾಡಿದ ತಕ್ಷಣ ಸಸ್ಪೆಂಡ್ ಮಾಡಿದ್ರಿ. ಈಗ ನೀವು ನಿಯಮ 27ರ ಪ್ರಕಾರ ಕಾನೂನು ಸಚಿವರನ್ನು ಸೇರಿಸಿಕೊಂಡಂತೆ ಆ ಎಲ್ಲ ಸದಸ್ಯರನ್ನ ಸಸ್ಪೆಂಡ್ ಮಾಡಬೇಕು ನೀವು. ಅವಾಗ ಈ ಸದನದ ಗೌರವ ಎತ್ತಿಡಿದಂಗಾಗುತ್ತೆ. ಇಲ್ಲಾಂದ್ರೆ ಇನ್ನು ರಾಜ್ಯಪಾಲರು ಭಾಷಣ ಮಾಡ್ಲಿಕ್ಕೆ ಬರ್ಬೇಕಾದ್ರೆ ಇನ್ನ ಯಾವ ಧೈರ್ಯದಲ್ಲಿ ಬರ್ತಾರೆ? ಸದನದ ಒಳಗೆ ಸದಸ್ಯರ ಗೌರವ ಬಿಡಿ, ರಾಜ್ಯಪಾಲರ ಗೌರವವನ್ನೇ ರಕ್ಷಣೆ ಮಾಡಲಿಲ್ಲ. ರಾಜ್ಯಪಾಲರಿಗೆ ರಕ್ಷಣೆ ಕೊಡದಲೇ ಇರುವಂತ ಪರಿಸ್ಥಿತಿಯನ್ನ ಈ ಗೂಂಡಾ ಸರ್ಕಾರ ನಿರ್ಮಾಣ ಮಾಡಿಕೊಡ್ತು. ನೋಡಿ, ಬಿಜೆಪಿಗೆ ಸಚಿವ ಎಚ್.ಕೆ. ಪಾಟೀಲ್ ತಿರುಗೇಟು ನೀಡಿ ರಾಜ್ಯಪಾಲರು ಓಡಿ ಹೋಗಿದ್ದಾರೆ, ರಾಷ್ಟ್ರಗೀತೆಗೆ ಅಪಮಾನ ಮಾಡಿದ್ದಾರೆ, ರಾಜ್ಯದ ಜನರ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ರು. ಸಂವಿಧಾನದ 176(1) ವಿಧಿ ಉಲ್ಲಂಘಿಸಿದ್ರು. ನಾನು ಅವರನ್ನು ನಿನ್ನೆ ತಡೆಯಲಿಲ್ಲ, ಸಿಎಂ ಕರೆದ್ರು ಅಂತ ಹಿಂದೆ ಹೋದೆ ಅಷ್ಟೇ, ನಾನು ರಾಜ್ಯಪಾಲರಿಗೆ ಅಡ್ಡಿ ಮಾಡಿಲ್ಲ ಅಂತ ಸ್ಪಷ್ಟನೆ ಕೊಟ್ರು. ರಾಜ್ಯಪಾಲರು ಭಾಷಣ ಮಾಡಿಲ್ಲ, ನೀವು ಒಪ್ಕೊಳ್ಳೋದು. ಇನ್ನು ಶಾಸಕ ಸುರೇಶ್ ಕುಮಾರ್ ಮಾತನಾಡುವಾಗ ಮಧ್ಯೆ ಎದ್ದು ಆಕ್ಷೇಪಿಸಿದ ಸಚಿವ ಬೈರತಿ ಸುರೇಶ್ಗೆ ಬಳಸಿದ ಪದಗಳು ಸದನದಲ್ಲಿ ಆಡಳಿತ ವಿಪಕ್ಷ ನಡುವೆ ಕಿಚ್ಚು ಹೆಚ್ಚಿಸಿತ್ತು. ಕೊನೆಗೆ ಸಿಎಂ ಮಧ್ಯಪ್ರವೇಶ ಮಾಡಬೇಕಾಯಿತು. ಆ ಪದವನ್ನು ಕಡತದಿಂದ ತೆಗೆಸಲಾಯಿತು. ಕೊನೆಗೆ ಮಾತನಾಡಿದ ಸ್ಪೀಕರ್ ಖಾದರ್, ರಾಜ್ಯಪಾಲರ ನಡೆ ನಂತರದ ಘಟನೆಗಳ ಬಗ್ಗೆ ಮುಂದಿನ ವಾರ ರೂಲಿಂಗ್ ಕೊಡೋದಾಗಿ ಸದನಕ್ಕೆ ತಿಳಿಸಿದ್ರು. ಬಿಜೆಪಿ ಕಚೇರಿಗೆ ಮುತ್ತಿಗೆ ಯತ್ನ. ಮೈಸೂರು, ಚಾಮರಾಜನಗರದಲ್ಲೂ ಪ್ರತಿಭಟನೆ.
ರಾಜ್ಯಪಾಲರು ಸದನದಲ್ಲಿ ಭಾಷಣ ಮಾಡದೆ ಬಿಜೆಪಿ ಕೈಗೊಂಬೆಯಂತೆ ವರ್ತನೆ ಮಾಡಿದ್ದಾರೆ. ರಾಜ್ಯಪಾಲರದ್ದು ಸಂವಿಧಾನದ ವಿರುದ್ಧ ನಡೆ ಎಂದು ಖಂಡಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಬೆಂಗಳೂರಿನ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಆದರೆ 2 ಬಸ್ಗಳಲ್ಲಿ ಪ್ರತಿಭಟನಾಕಾರರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡ್ರು. ಇನ್ನು ಸಿಎಂ ತವರು ಜಿಲ್ಲೆ ಮೈಸೂರಿನ ರಾಮಸ್ವಾಮಿ ವೃತ್ತದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಸಂವಿಧಾನದ ಪುಸ್ತಕ ಹಿಡಿದು ರಾಜ್ಯಪಾಲರು ರಾಜ್ಯ ಬಿಟ್ಟು ತೆರಳುವಂತೆ ಘೋಷಣೆ ಕೂಗಿದ್ರು. ರಾಜ್ಯಪಾಲರಿಗೆ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿರುವ ರಾಜ್ಯಪಾಲರಿಗೆ. ಇನ್ನು ಚಾಮರಾಜನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಮುಂಭಾಗ ಹೆದ್ದಾರಿ ತಡೆದು ಯುವ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿತು. ರಾಜ್ಯಪಾಲರು ಹಾಗೂ ಬಿಜೆಪಿ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ರು. ಒಟ್ನಲ್ಲಿ ರಾಜ್ಯಪಾಲರ ಮೊಟುಕು ಚುಟುಕು ಭಾಷಣ ರಾಜಕೀಯ ಕದನಕ್ಕೆ ವೇದಿಕೆಯಾಗಿದ್ದು, ಪರಿಷತ್ನಲ್ಲಿ ಸಭಾಪತಿ ರೂಲಿಂಗ್, ವಿಧಾನಸಭೆಯಲ್ಲಿ ಸ್ಪೀಕರ್ ರೂಲಿಂಗ್ ಬಳಿಕ ಮತ್ತಷ್ಟು ಕಾವೇರುವ ಸಾಧ್ಯತೆ ಇದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.